ಗ್ರಾಮ ಆಡಳಿತಾಧಿಕಾರಿಗಳ 27 ಬೇಡಿಕೆಗಳು ಈಡೇರಿಸುವ ತನಕ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಸರ್ಕಾರ ನಮ್ಮ ಮೇಲೆ ಅಧಿಕಾರ ಪ್ರಯೋಗ ಮಾಡುವ ಬದಲು ನಮ್ಮ ಸಂಕಷ್ಟ ಆಲಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮುಷ್ಕರ ನಡೆಸಿದ್ದಾರೆ. ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಕೊರಟಗೆರೆ ಘಟಕದಿಂದ ಸೋಮವಾರ ನಡೆದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆ ಗ್ರಾಮ ಆಡಳಿತಾಧಿಕಾರಿ ಸಂಘದ ಅಧ್ಯಕ್ಷ ಬಸವರಾಜು ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳ ಜೀವನ ನರಕಕ್ಕಿಂತ ಕಡೆಯಾಗಿದೆ. ಕಚೇರಿಯ ಜೊತೆ ಕನಿಷ್ಠ ಮೂಲ ಸೌಕರ್ಯವೂ ಸಿಗುತ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಮಗೆ ಸೌಲಭ್ಯ ಕಾಡಿಬೇಡಿ ಪಡೆಯುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಉಪಾಧ್ಯಕ್ಷ ಪವನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಸಲ್ಮಾನ್, ಗುರುಶಂಕರ್, ಕಿರಣ್ ಕುಮಾರ್, ಮಂಜುನಾಥ್, ರಮೇಶ್, ಸುಧೀರ್, ಭಾಗ್ಯಮ್ಮ, ದೀಪಿಕಾ, ಆಶಾ, ಭವ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೂ ಯಾವ ಬೇಡಿಕೆನೂ ಸಹ ಇಲ್ಲ. ಮತ್ತು ಈಗ ಏನು ಬೇಡಿಕೆಗಳು ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ಸರ್ಕಾರದಲ್ಲಿ ಈಡೇರಿಸಬೇಕಂತ ಕೇಳ್ಕೊಳ್ತಾ, ಮತ್ತು ಸರ್ಕಾರಿಯಲ್ಲಿ ಮಹಿಳಾ ನೌಕರಿಗೆ ಆಗ್ತಿರುವಂಥ ತೊಂದರೆ, ಸರ್ಕಾರ ಕೆಲಸದ ಅವಧಿಯಲ್ಲಿ ಮತ್ತು ಕೆಲಸದ ಮೀರಿದ ಅವಧಿಯಲ್ಲಿ ಮೀಟಿಂಗು, ವರ್ಚುವಲ್ ಮೀಟಿಂಗು ಮತ್ತು ಕೆಲಸದ ಒತ್ತಡ ಅಧಿಕ ಇರೋದರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ. ಮತ್ತು ಫೀಲ್ಡಲ್ಲಿ ಕಚೇರಿ ಇಲ್ಲ, ಮತ್ತು ಪ್ರತಿಯೊಂದು ವೈಯಕ್ತಿಕ ಸಮಸ್ಯೆಗಳಿಗೂ ತುಂಬ ಸಮಸ್ಯೆ ಆಗ್ತಿದೆ. ಲೇಡೀಸ್ ಹೇಳ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಿದೆ. ದಯವಿಟ್ಟು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ತುಂಬ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ತೀವಿ. ಶೌಚಾಲಯಗಳು ಇದೆಯಾ ಮೇಡಮ್? ಎಲ್ಲ ಕಚೇರಿನೇ ಇಲ್ಲ ಸರ್. ಶೌಚಾಲಯ ಮತ್ತು ಏನು ಮಾಡ್ತೀರಾ ಮೇಡಮ್? ಏನು ಮಾಡ್ತೀರಿ? ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ ಸರ್, ಆ ಥರ ಇದೆ ಸಮಸ್ಯೆ. ಒಂದು ಜಾಬ್ ಚಾರ್ಟ್ ಇಲ್ಲ. ಯಾವಾಗ ಬೇಕಾವಾಗ ಮೀಟಿಂಗ್ ಆಗ್ತಾರೆ, ಯಾವಾಗ ಬೇಕಾವಾಗ ಕರೀತಾರೆ. ಆಗಲೇ ಸುಮಾರು ನಮ್ಮ ಲೇಡೀಸಲ್ಲಿ ಆಗಲಿ 15-25 ವರ್ಷ ಒಂದೇ ಫ್ರೀಯಾಗೇ ಕೆಲಸ ಮಾಡ್ತಾ ಇದ್ದೀವಿ ಸರ್. 25 ವರ್ಷ ಸೀನಿಯರ್ಸ್ ಎಲ್ಲ ಇದ್ದಾರೆ. ಇನ್ನೂವರೆಗೂ ಒಂದು ಪ್ರಮೋಷನ್ ಸಿಕ್ಕಿಲ್ಲ. ಯಾವುದೇ ಏನೇ ಕೇಳಿದ್ರು ಸೌಲಭ್ಯ ಇಲ್ಲದೆ ಕೆಲಸ ಮಾಡಿರ್ತಾರೆ. ಎಲ್ಲ ರ್ಯಾಂಕಿಂಗಲ್ಲಿ ಕೆಲಸ ಕೇಳ್ತಾರೆ. ಒಂದು ವ್ಯವಸ್ಥೆನೂ ಕೊಡಲ್ಲ. ಒಂದು ಲ್ಯಾಪ್ಟಾಪ್ ಆಗಲಿ, ಒಂದು ಪ್ರಿಂಟರ್ ಆಗಲಿ, ಏನೇ ಆಗಲಿ, ಅದು ಏನೋ ಇನ್ ಟೈಮಲ್ಲೇ ಕೆಲಸ ಕೇಳ್ತಾರೆ. ಸೌಲಭ್ಯ ಕೊಟ್ಟು ಕೆಲಸ ಕೇಳಿ ನಾವು ಮಾಡ್ತೀವಿ. ಮತ್ತು ಸ್ಟಾಫ್ ಕೊರತೆ ಇದೆ. ಎಲ್ಲ ಸರ್ಕಾರ ಈಡೇರಿಸಬೇಕಂತ ನಾವು ಕೇಳ್ಕೊತೀವಿ. ನಿಮ್ಮ ಹೆಸರು ಮೇಡಮ್? ಸರ್ ಸಬಿಹಾ ಬಾನು ಅಂತ. ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ, ಕೇಂದ್ರ ಸಂಘ, ರಾಜ್ಯ ಸಂಘದ ನಿರ್ದೇಶನದಂತೆ ಎಲ್ಲ ತಾಲೂಕಾ ಕಚೇರಿಗಳ ಮುಂದೆ ಮತ್ತು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಕಚೇರಿಗಳ ಮುಂದೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ನಿರ್ದೇಶನದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಮುಷ್ಕರವನ್ನು, ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ದಿನಾಂಕ 26/9/2024 ನಾವು ಅಂದರೆ 4 ತಿಂಗಳ ಹಿಂದೆ ನಾವು ಇದೇ ರೀತಿ ಮುಷ್ಕರವನ್ನು ಮಾಡಿದ್ವಿ. ಇದು ಎರಡನೇ ಹಂತದ ಮುಷ್ಕರವನ್ನು ಮಾಡ್ತಾಯಿದ್ವಿ. ಇದಕ್ಕೆ ಕಾರಣ ಇಷ್ಟೇ, ಮೊನ್ನೆ ಘನ ಸರ್ಕಾರವು ನಮ್ಮ ಬೇಡಿಕೆಗಳಿಗೆ ಸರಿಯಾದ ರೀತಿಯ ಸ್ಪಂದನೆ ಮಾಡಿಲ್ಲ ಮತ್ತು ಲಿಖಿತ ರೂಪದ ಯಾವುದೇ ಆದೇಶಗಳನ್ನು ತಂದಿಲ್ಲ. ಅದೇ ರೀತಿ ಕೆಲಸದ ಒತ್ತಡಗಳಿದ್ದಾವೆ. ನಮಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ, ಅಂದರೆ ನಾವು ಹಳ್ಳಿಗೆ ಹೋದರೆ, ನಮ್ಮ ವೃತ್ತಗಳಿಗೆ ಹೋದರೆ ಯಾವುದೇ ರೀತಿ ಕಚೇರಿ ವ್ಯವಸ್ಥೆ ಇಲ್ಲ, ಚೇರು ಟೇಬಲ್ ವ್ಯವಸ್ಥೆಗಳಿರೋದಿಲ್ಲ. ಆದರೆ ಮೊಬೈಲ್ ಫೋನ್ಗೂ ಕೂಡ ಕೊಟ್ಟಿಲ್ಲ. ನಮ್ಮ ಸ್ವಂತ ಮೊಬೈಲಲ್ಲೇ ಸುಮಾರು 21 ಆ್ಯಪ್ಗಳ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ವಿ ಪ್ರತಿ ದಿನನಿತ್ಯ. ಆದ್ದರಿಂದ ನಾವು ತಾಂತ್ರಿಕ ಹುದ್ದೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ತಾಂತ್ರಿಕ ಹುದ್ದೆಯ ಬರುವಂಥ ವೇತನ ಶ್ರೇಣಿಯನ್ನು ನೀಡಬೇಕು ಅಂತೇಳಿ ಈ ಒಂದು ಮುಷ್ಕರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂದರೆ ಪ್ರಮೋಷನ್ ವಿಚಾರದಲ್ಲಿ ಸುಮಾರು 20-25ರಿಂದ 30 ವರ್ಷದವರೆಗೂ ಕೂಡ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರೂ ಕೂಡ ಪ್ರಮೋಷನನ್ನು ನೀಡ್ತಾ ಇಲ್ಲ. ಅದ್ರ ಜೊತೆಗೆ ರೂಲ್ಸ್ 16A ತೆಗೆದುಹಾಕಿದ್ದಾರೆ. ಕಳೆದ 4 ವರ್ಷದಿಂದ ತೆಗೆದಿದ್ದಾರೆ. ಆ ಒಂದು ರೂಲ್ 16A ತಂದರೆ ತಮ್ಮ ಸೇವಾ ಅವಧಿಯನ್ನು ಬಿಟ್ಟು ತಮ್ಮ ಜಿಲ್ಲೆಗಳಿಗೆ ಏನು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಹೋಗಿ ಅವರ ಸೇವೆಯನ್ನು ಮಾಡಲು ಅನುವು ಮಾಡಿಕೊಟ್ರೆ ತುಂಬ ಉತ್ತಮವಾಗಿ ಅಲ್ಲಿ ಕಾರ್ಯ ನಿರ್ವಹಿಸ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಅವರ ಸಣ್ಣ ಪುಟ್ಟ ಮಕ್ಕಳಿರ್ತಾರೆ. ಪಾಲನೆ ಪೋಷಣೆ ವಿದ್ಯಾಭ್ಯಾಸದ ಕುರಿತು ಅನುಕೂಲವಾಗ್ತದೆ. ಅದ್ರ ಜೊತೆಗೆ ಪೌತಿಕಾತ ಆಂದೋಲನ ಅಂತಕ್ಕಂಥದ್ದನ್ನು ಈ ಪೌತಿಕಾತ ಆಂದೋಲನ ಅಂತ ಏನು ಮಾಡ್ತಾಯಿದ್ದಾರೆ, ಅದು ಆಧಾರ್ ಸೀಡಿಂಗ್ ಅಂತ ನಾವೇನು ಮಾಡಿದ್ವಿ, ಅದರಲ್ಲಿ ಗುರುತಾಗಿರ್ತಕ್ಕಂಥ ಖಾತಾ ಆಂದೋಲನಕ್ಕೆ ಚಾಲನೆ ನೀಡಿದ್ದಾರೆ. ಅದರಲ್ಲಿ ಸುಮಾರು 5-6 ತಲೆಮಾರಿನವಿದ್ದರೂ ಸಹಿತ ದಾಖಲೆ ಇಲ್ಲ ಅಂದರೂ ಕೂಡ ಖಾತಾ ಆಂದೋಲನ ಮಾಡಿ ನಾಳೆ ದಿನ FIR ಮತ್ತೊಂದು ಆದರೂ ಕೂಡ ನಮಗೆ ತೊಂದರೆ ಆಗ್ತಾಯಿದೆ.
ಅದ್ರ ಜೊತೆಗೆ ನಾವು ದಿನನಿತ್ಯ ಏನು ವಾಸಸ್ಥಳ ಇರ್ಬೋದು ಮತ್ತು ವಂಶವೃಕ್ಷ ಇರ್ಬೋದು ಇವೆಲ್ಲ ಏನು ನೀಡ್ತಾ ಇದ್ದೀವಿ ಆ ಒಂದು ನೀಡಿದ್ರಲ್ಲೂ ಸಹಿತ FIRಗಳು ಏಕಾಏಕಿಯಾಗಿ ಗ್ರಾಮಾಡಳಿತಾಧಿಕಾರಿಗಳ ಮೇಲೆ ಆಗ್ತಾ ಇದ್ದಾವೆ. ಆದರೆ ಅದನ್ನು ಅರ್ಜಿದಾರರನ್ನು ನೇರ ಹೊಣೆಗಾರರನ್ನಾಗಿ ಮಾಡಬೇಕು. ಅವ್ರು ಸುಳ್ಳು ಮಾಹಿತಿಯನ್ನು ಕೊಟ್ಟಲ್ಲಿ ನಾವು ಕೂಡ ನೈಜತೆ ಪರಿಶೀಲಿಸಿದ್ರು ಕೂಡ ಸುಳ್ಳು ಅಂತ ಕಂಡುಬಂದಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ. ಈ ರೀತಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಈ ದಿನ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕಿನಿಂದ 28 ಗ್ರಾಮ ಆಡಳಿತಾಧಿಕಾರಿಗಳಿದ್ದೀವಿ. ಎಲ್ಲರೂ ಕೂಡ ಇವತ್ತಿನ ದಿವಸ ಈ ಒಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಶಾಮಿಯಾನ ಹಾಕ್ಕೊಂಡು ನಾವು ಶಾಂತಿಯುತವಾಗಿ ಮುಷ್ಕರವನ್ನು ಮಾಡ್ತಾಯಿದ್ವಿ. ಕಪ್ಪು ಪಟ್ಟಿ ಕೂಡ ಧರಿಸ್ಕೊಂಡಿದ್ದೀವಿ. ಇನ್ನು ಎಷ್ಟು